ರಿಪೋರ್ಟ್ ಮಾಡಿದ್ದೀನಿ ಸರ್. ರಿಪೋರ್ಟ್ ಮಾಡ್ಕೊಂಡಿದ್ದು ಸರ್ ಈಗ ಫಸ್ಟ್ ಇಲ್ಲ ಸರ್. ನಮಗೆ ಸ್ವಲ್ಪನಾದ್ರೂ ಸೌಜನ್ಯ ಇಲ್ಲ. ಬರಕ್ ಮುಂಚೆ MLA ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರೇ ಏನು ಎತ್ತ ಅಂತ ಬಂದು ಕೇಳುವಂತ ಸೌಜನ್ಯನೂ ನಿಮ್ಗೆ ಆಫೀಸರ್ಸ್ ಇಲ್ಲ. ಇನ್ನೇ ನಾನು ಈ ಮೀಟಿಂಗ್ ಅಲ್ಲಿ ಮಾತಾಡಬಾರ್ದು, ಬಂದಿದ್ದಾಗುತ್ತೆ. ಏನ್ ನಿನ್ ಹೇಳಪ್ಪ, ನಿಂದೇನು ಇದು ನೀವೇನು ವಸ್ತು ಬಂದಿದ್ರಮ್ಮ? ಹೌದಾ? ಇನ್ನೊಂದು ಬೇರೆ ಇದ್ರಲ್ಲ, ಅವ್ರು ಈ ಎಕ್ಸೈಸ್ ಹಾಕ್ತಿವರಲ್ಲಿ 2 ತಿಂಗಳು 3 ತಿಂಗಳು 6 ತಿಂಗಳು ಬಂದು ಎತ್ತ ಎತ್ತ ಬಿಡ್ತಾರೆ. 2 ವರ್ಷ ಆಗಿದ್ದು ಬಂದು ಅನಿಸ್ತಿತ್ತು. ನಮಸ್ತೆ ಸರ್, ನನ್ನ ಹೆಸರು ಆಫೀಸು ರಿಪೋರ್ಟ್ ಮಾಡಿದ್ದೀನಿ ಸರ್. ರಿಪೋರ್ಟ್ ಮಾಡ್ಕೊಂಡಿದ್ದು ಸರ್ ಈಗ ಫಸ್ಟ್ ಇಲ್ಲ ಸರ್. ಬಂದ್ಮೇಲೆ ಈಗ ನಂಜೇಗೌಡಣ್ಣ ನಂದು ಕೆಲವೊಂದು ವಿಚಾರಗಳಿದೆ. ಒಂದೇ ನಿಮಿಷ. ಹೇಳಿ. ನಂಜೇಗೌಡರು ಏನ್ ಹೇಳಿದ್ರು, ನನಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅರ್ಥ ಆಯ್ತಾ? ನಿಮ್ಗೆ ಸ್ವಲ್ಪನಾದ್ರೂ ಸೌಜನ್ಯ ಇಲ್ಲ. ಬರಕ್ ಮುಂಚೆ MLA ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರೇ ಏನು ಎತ್ತ ಅಂತ ಬಂದು ಕೇಳುವಂತ ಸೌಜನ್ಯನೂ ನಿಮ್ಗೆ ಆಫೀಸರ್ಸ್ ಇಲ್ಲ. ಇನ್ನೇ ನಾನು ಈ ಮೀಟಿಂಗ್ ಅಲ್ಲಿ ಮಾತಾಡಬಾರ್ದು, ಬಂದಿದ್ದಾಗುತ್ತೆ. ಏನ್ ನಿನ್ ಹೇಳಪ್ಪ, ನಿಂದೇನು ಲೈಸೆನ್ಸ್ ಕೊಡ್ಬೇಕಂದ್ರೆ ಕಾನೂನು ಏನ್ ಹೇಳುತ್ತೆ, ಪರ್ಮಿಷನ್ಸ್ ಕೊಡ್ಬೇಕಂದ್ರೆ ಏನು? ಸರ್ 20 ರೂಮ್ಸ್ ಸಿಟಿ ಲಿಮಿಟ್ಸ್ ಅಲ್ಲಿ 10 ರೂಮ್ಸ್ ಗ್ರಾಮಾಂತರ ಪ್ರದೇಶದಲ್ಲಿ ಇರೋದಂತದ್ದಕ್ಕೆ ರೂಲ್ 5 ವೈಲೇಷನ್ಸ್ ಇಲ್ಲದೆ ಇರೋದಕ್ಕೆ ದೇವಸ್ಥಾನಕ್ಕೆ ಎಷ್ಟು ಮುಜರಾಯಿ? 100 ಮೀಟರ್ಸ್ ದೂರದಲ್ಲಿ ಇರಬೇಕು. ದೇವಸ್ಥಾನಕ್ಕೆ 100 ಮೀಟರ್ಸ್ ದೂರ ಇರಬೇಕು. 100 ಮೀಟರ್ಸ್ ಒಳಗಡೆ ಸ್ಕೂಲ್ ಕಾಲೇಜ್ ಎಲ್ಲ ಸ್ಕೂಲ್ ಕಾಲೇಜ್. ಆಮೇಲೆ ಮಿಲ್ಕ್ ಏನಾದ್ರು ಡೈರೀಸ್ ಫಾರ್ಮ್ಸ್ ಮಿಲ್ಕ್ ಡೈರಿ ಇದ್ರೆ ಅಲ್ಲಿ ಇಲ್ಲ ಸರ್. ಓನ್ಲಿ ಗವರ್ಮೆಂಟ್ ಗೆಜೆಟೆಡ್ ಆಫೀಸರ್ ಕಚೇರಿ ಇದ್ರೆ ಮಾತ್ರ. ಮಿಲ್ಕ್ ಇದು ಏನು ಅದಕ್ಕೆಲ್ಲ ಡೈರೀಸ್ ಅಂತ ಜಾಗದಲ್ಲಿ ಏನೂ ಇಲ್ಲ. ಚೆನ್ನಿಕೇಶ್ವರ ಸ್ವಾಮಿ ದೇವಸ್ಥಾನ, ಮುಳಬಾಗಿಲು ತಾಲೂಕು, ಕಪ್ಪಲಮಡುಗು ಗ್ರಾಮ. ದೇವಸ್ಥಾನ ಪಕ್ಕದಲ್ಲೇ ಕಟ್ಟಿದೆ. 100 ಮೀಟರ್ ಇಲ್ಲ, 7 ಮೀಟರ್ ಇಲ್ಲ. ನಿಮ್ಮ ಆಫೀಸಲ್ಲಿ ಏನಂದ್ರೆ CL7 ಲೈಸೆನ್ಸ್ ಪ್ಯಾಕೇಜ್ ಅಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ. 80 ಲಕ್ಷ ಕೊಟ್ಟರೆ ಲೈಸೆನ್ಸ್ ಇಶ್ಯೂ ಆಗೋದಿಲ್ಲ. ಲೈಸೆನ್ಸ್ ಮಾರಾಟಕ್ಕೆ ಬೋರ್ಡ್ ಬೇರೆ ಹಾಕೋಬಹುದು, ನೋ ಪ್ರಾಬ್ಲಮ್, ಅದರಲ್ಲಿ ಡೌಟೇ ಇಲ್ಲ. ಇವ್ರು ಹಾಕೋಬಹುದು, ಆಫೀಸಲ್ಲಿ ಬೋರ್ಡ್ ಬೇರೆ ಹಾಕೋಬಹುದು. ಎಲ್ಲಿ ಅಂದ್ರೆ ಇವ್ರಿಗೆ ಇಷ್ಟ ಬಂದಾಗ ನಾವು ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಇದೆ ಗಲಾಟೆ. ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಇದನ್ನೇ ಹೇಳ್ತೀವಿ ನಾವು. ಸೆಕೆಂಡ್ ಹೈಯೆಸ್ಟ್ ಕೋಲಾರ ಜಿಲ್ಲೆ, ಹೈಯೆಸ್ಟ್ ಕೋಲಾರ ಜಿಲ್ಲೆ ಕೊಟ್ಟಿದ್ದಾರೆ. ಲಾಸ್ಟ್ 2 ಇಯರ್ಸ್ ಅಲ್ಲಿ ಇಡೀ ರಾಜ್ಯದಲ್ಲಿ ಹಾಸನ ಬಿಟ್ಟರೆ ಎಷ್ಟು ಕೋಲಾರ ಜಿಲ್ಲೆ ಹೈಯೆಸ್ಟ್ ಈಗ ನಿಮಗೆ ಮುಜುಗರ ಆಯ್ತಣ್ಣ. ಕೇಳಿ, ಇಂಡಿಪೆಂಡೆಂಟ್ ದಿವಸ ನಿಮ್ಮನ್ನು ಕೇಳ್ತಲ್ಲ ಮಂಜು ಅಣ್ಣ, ಇಷ್ಟು ಜನಸಂಖ್ಯೆಗೆ ಇಷ್ಟು ಕೊಡ್ಬೇಕು ಅಂತಿಲ್ಲಮ್ಮ. ಒಂದೇ ನೀವು ಯಾರ್ದೋ ವಿಚಾರ ದಿನನೇ ಏರಿಕೆ ಮಾಡ್ತಾ ಇದ್ದೀರಾ. ಈಗ ಆಕೆ ಬಂದಿರೋದು ಹೊಸದಾಗಿ, ಅರ್ಥ ಮಾಡ್ಕೊಳ್ರಿ. ನಾನು ಹೇಳಿದ್ದಲ್ಲ ನಿಮ್ಗೆ, ಆಕೆ ನನಗೆ ಗೊತ್ತಿಲ್ಲ. ಆಕೆ ಬಂದಿರೋದು ಓಕೆ. ಈಗ ಹೊಸದಾಗಿ DC ಬಂದಿದೆ. ನಮಗೇನಂದ್ರೆ ನಮ್ಮ ಜಿಲ್ಲೆಗೆ ಬಂದಾಗ ಕನಿಷ್ಠ ಯಾರು DC ಬಂದವರಿಗೆ ಗೊತ್ತಾಗಲಿಲ್ಲ ಅನ್ನೋದ್ರ ಬಗ್ಗೆ ನಾನು ಅಬ್ಜೆಕ್ಷನ್ ಇದೆ. ಆಮೇಲೆ ಈ ಪ್ಯಾಕೇಜ್ ನಮ್ಮ ಸರ್ಕಾರ ಬಂದಮೇಲೆ ಪ್ಯಾಕೇಜ್ ಈ ಪ್ಯಾಕೇಜ್ ಸ್ಟಾರ್ಟ್ ಆಗಿದ್ದು ಯಾವಾಗಂದ್ರೆ ನಾನು ಮೊದಲು MLA ಆಗಿದ್ದಲ್ಲ, ಅವಾಗ ಪ್ಯಾಕೇಜ್ ಸ್ಟಾರ್ಟ್ ಆಗಿದೆ. ಎಲ್ಲ ಪ್ಯಾಕೇಜ್ ಬಿಜೆಪಿ ಆಮೇಲೆ ಹೆಂಗಿತ್ತಂದ್ರೆ ಯಾರ್ಯಾರು ಕೊಟ್ರೆ ಅದೇನು ನಮ್ಮ ಮುಂಜಾನೆ ಹೇಳಿದ್ದಲ್ಲ, ಏನು ಕಂಡೀಷನ್ ಯಾವ ಕಂಡೀಷನ್ ಅವ್ರು ಹೆಂಗ್ ಬೇಕಾ ಹಂಗೆ ಸರಿ ಮಾಡಿಕೊಂಡು ಪ್ಯಾಕೇಜ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಾನು ಒಂದ್ ಮಾತು ಹೇಳೋದು, ಹೊಸದಾಗಿ ಬಂದಿದ್ರಿ, ಕೆಲಸ ಮಾಡ್ರಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ತನ್ನಿ, ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಮಾಡ್ರಿ. ಒಂದು ನಿಮ್ ಮನಸ್ಸು ಬಂದಾಗೆ CL7 ಕೊಟ್ರೆ ನಾವಂತೂ MLAಗಳು ಎಲ್ಲ ಒಟ್ಟಿಗೆ ನಾವು ವಿರೋಧ ಮಾಡೋ ಜೊತೆಗೆ ತೊಂದರೆ ಮಾಡಿದ್ರೆ ಬಿಡೋದಿಲ್ಲ. ನಾವು ಡಿಸೈಡ್ ಮಾಡ್ಬಿಟ್ಟಿದ್ದು ಮೊದಲೇ ಹೇಳ್ಕೊಂಡು ಆಗ್ಲಿಲ್ಲ. ಈಗ ಸರ್ಕಾರ ಈಗ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಯಾವುದೇ CL7 ಮಾಡ್ಬೇಕಾದಾಗ ಕನಿಷ್ಠ ಅಲ್ಲಿ ಲೋಕಲ್ MLA ಕೇಳ್ರಿ. ಎಲ್ಲ ಮಂದಿ ಕಾನೂನು ಪ್ರಕಾರ ಸರಿ ಇತ್ತಂದ್ರೆ ಲೋಕಲ್ ಎಗೇನ್ಸ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಈಗಾಗಲೇ CL7ಗಳು, ಬಾರ್ಗಳು, MSILಗಳು ಎಲ್ಲ ಕುಡಿದು ಹಾಳಾಗಿ ಹೋಗ್ತಾವ್ರೆ. ಏನ್ ಮಾಡಿದಂಗೆ ಮಾಡೋದು. CL7 ನೋಡ್ತದೆ ಬಿಲ್ಡಿಂಗ್, ನಮ್ಗೆ ಗೊತ್ತಿದ್ದ ಬಿಲ್ಡಿಂಗ್ ಆಗಿರ್ತದೆ. ಕೇಳಿದ್ರೆ ಸರ್ ಆನ್ಲೈನ್ ರಜೆ ಹಾಕ್ಬಿಟ್ಟವ್ರು ಸರ್,
ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಕೇಳ್ಕೊಳ್ಳೋಕ್ಕಾಗಲ್ಲಮ್ಮ. ಅದು ಸ್ವಲ್ಪ ನೀವು ಬದಲಾವಣೆ ಮಾಡಬೇಕು ಅಷ್ಟೇ ನಮ್ದು ರಿಕ್ವೆಸ್ಟ್. ಜಿಲ್ಲಾಧಿಕಾರಿ ನೀವು ಬಂದಿದ್ರಿ, ಸರಿ ಮಾಡಿ ನೀವು. ಸರಿ ಸರ್ ಕೋಲಾರದಲ್ಲಿ ಯಾವ್ದು ಲೈಸೆನ್ಸ್ ಕೊಡ್ಬೇಡಿ, CMC ಇದೆಲ್ಲ ಕೋಲಾರ ಇಲ್ಲ. ನಮ್ಮ ಇದ್ರ ಬಗ್ಗೆ ಕೋಲಾರ ತಾಲೂಕು ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ ಇಲ್ಲ, ಕೋಲಾರಲ್ಲಿ ಮತ್ತೆ ಯಾವ್ದು ಲೈಸೆನ್ಸ್ ಇಶ್ಯೂ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ಜನ ಕುಡಿದು ಹಾಳಾಗೋಗ್ಬಿಟ್ಟು ಹಾಸ್ಪಿಟಲ್ಗೆ ಲಕ್ಷ ಗಟ್ಟಲೆ ಸತ್ತು ಸಾಕು ಹೋಗ್ಬಿಟ್ಟಿದ್ದಾರೆ. ಇನ್ನು ಲೈಸೆನ್ಸ್ ಕೊಡೋದು ಬಿಡಬೇಡಿ. ನಿಮ್ಮ ಆಫೀಸರ್ಸ್ ಯಾರ್ಯಾರು ಏನೇನು ಮಾಡ್ತಾ ಇದ್ರು ಗೊತ್ತಿಲ್ಲ, ಅವನ್ನೆಲ್ಲ ಹೆಂಗ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಅದನ್ನ ನೀವನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲ, ಒಂದ್ ಕೆಲಸ ಮಾಡಿ, ಒಂದು ಒಂದ್ ಕೆಲಸ ಮಾಡಿ. ಇತ್ತೀಚೆಗೆ ಲಾಸ್ಟ್ 6 months ಇಲ್ಲ 1 year ಎಷ್ಟು ಲೈಸೆನ್ಸ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಕೊಟ್ಟಿದ್ದಾರ ಇಲ್ವಾ, ಅದನ್ನ ಪಟ್ಟಿ ಮಾಡಿ. ಅದನ್ನ ಪಟ್ಟಿ ಮಾಡಿ ಇಮಿಡಿಯೇಟ್ ಆಗಿ, ಸಪೋಸ್ ಅದನ್ನ ಕಾನೂನು ಪ್ರಕಾರ ಇಲ್ಲದೆ ಇದ್ದಾಗ ಅದನ್ನ ರೀಸನ್ಸ್ ಯಾವ ರೀತಿ ಇಲ್ಲ ಅಂತ ಹೇಳಿ ಅದನ್ನ ನಿಮ್ಮ ಕಮಿಷನರ್ಗೆ ಕಳಿಸ್ಕೊಡ್ರಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಒಂದು ಕಾಪಿ ಕೊಡ್ರಿ, DC-ಗೂ ಕೊಡ್ರಿ ಒಂದು ಕಾಪಿ. ಅದನ್ನ ನಾವು ಅದನ್ನ ಅಟೆಂಡ್ ಮಾಡ್ತೀವಿ. ಸೊ ಒಂದಂತೂ ನಿಜ, ಸ್ಕೂಲ್ ಹತ್ರ ಆಗಿರ್ಬೋದು, ಟೆಂಪಲ್ ದೇವಸ್ಥಾನದ ಹತ್ರ ಆಗಿರ್ಬೋದು, ಮಸ್ಜಿದ್ ಚರ್ಚು ಅದರ ಹತ್ರ ಇರ್ತಕ್ಕಂಥ ಅವಕಾಶಗಳು ಇಲ್ಲ. ಮತ್ತೆ ಒಂದು ಅಂಗಡಿಗೆ ಇನ್ನೊಂದು ಅಂಗಡಿಗೆ ಡಿಸ್ಟೆನ್ಸ್ ಇರಬೇಕು. ಇದನ್ನೆಲ್ಲ ಮಾಡಿದಾರ ನೋಡಿ. ಸುಮ್ಮನೆ ದುಡ್ಡು ಸಿಗ್ತದೆ ಪ್ಯಾಕೇಜ್ ಅಂತ ಹೇಳಿ ಅವ್ರು ಕೊಟ್ಟಂಗೆ ನೀವು ಕಮ್ ನೀವು ಐಡೆಂಟಿಫೈ ಎಷ್ಟು ಲಾಸ್ಟ್ 1 year Excuse you. First meeting you are attending. This time we are excusing you.